ಹಾಯ್ ಫ್ರೆಂಡ್ಸ್, ಆಲ್ ಇನ್ ಒನ್ ಕನ್ನಡ ವ್ಲಾಗ್ಸ್ಗೆ ವೆಲ್ಕಮ್. ಸೊ ಇವತ್ತು ನಾನು ನಿಮಗೆ ಈಗ ಒಂದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ತೊಗೋಬೇಕು ಅಂತಂದರೆ ನಾವು ಅದಕ್ಕೇನಿಲ್ಲ ಅಂದರೂ ಒಂದು 3600 ಆಗುತ್ತೆ 1 ಟೆರಾಬೈಟ್ಗೆ. ಸೊ ಅಷ್ಟು ಅಫೋರ್ಡ್ ಮಾಡೋಕ್ಕಾಗದೇ ಇರೋರು, ಅಥವಾ ಯಾವುದೋ ಒಂದು ಲ್ಯಾಪ್ಟಾಪ್ ಇದೆ ಮನೇಲಿ ಕೆಟ್ಟೋಗ್ಬಿಟ್ಟಿದೆ, ಅದನ್ನು ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಬಿಸಾಕಿರೋಂಥ ಲ್ಯಾಪ್ಟಾಪಿಂದ ಹಾರ್ಡ್ ಡಿಸ್ಕ್ನ ತೆಗೆದು ಅದನ್ನು ಹೇಗೆ ನಾವು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕಾಗಿ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಇದು ನಿಮಗೆ ಅಮೆಝಾನಲ್ಲೂ ಸಿಗುತ್ತೆ, ಫ್ಲಿಪ್ಕಾರ್ಟ್ ಸಿಗುತ್ತೆ, ಅಥವಾ ಮುಂತಾದ ಶಾಪಿಂಗ್ ವೆಬ್ಸೈಟ್ಸಲ್ಲಿ ಸಿಗುತ್ತೆ. ನಿಮಗೆ 500ರಿಂದ ಒಳ್ಳೆ ಕ್ವಾಲಿಟಿ ಕೇಸಸ್ ಸಿಗುತ್ತೆ ನಿಮಗೆ. ಸೊ HP ಅಥವಾ ಡೆಲ್ ಆಗಿರ್ಬೋದು, ಅಥವಾ ಅದಾದರೂ ಲೋಕಲ್ ಕಂಪ್ನೀಸ್ದು ತೊಗೊತೀವಿ ಅಂತಂದ್ರೂ ಒಂದು 500-600ಗೆ ಸಿಗುತ್ತೆ. HP ಅಥವಾ ಡೆಲ್ ಆ ರೇಂಜಲ್ಲಿ ಹೋಗ್ತೀರಾ ನೀವು ಅಂತಂದರೆ ಒಂದು 1500 ಅಥವಾ 2000, 2500. ಸೊ ಅದು ನಾವು ಯಾವ ಕಂಪ್ನಿ ಮೇಲೆ ಹೋಗ್ತೀವಿ ಅಥವಾ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಹೇಜ್ ಅನ್ನೋ ಒಂದು ಕಂಪ್ನಿ ಪ್ರಾಡಕ್ಟ್ ಬಗ್ಗೆ. ಸೊ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ತಗೊಂಡು ಯೂಸ್ ಮಾಡ್ತಾ ಇರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದನ್ನು ಯಾವ ರೀತಿ ನಾವು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕಾಗಿ ಕನ್ವರ್ಟ್ ಮಾಡ್ಕೋಬೋದು, ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಪ್ರಾಡಕ್ಟ್ ಇಲ್ಲಿದೆ. ಸೊ USB 2.0, 2.5 HDD ಎಕ್ಸ್ಟರ್ನಲ್ ಕೇಸ್. ಸೊ ಹೈ ಸ್ಪೀಡ್ ಪ್ಲಗ್ ಆ್ಯಂಡ್ ಪ್ಲೇ, ಅಲ್ಯೂಮಿನಿಯಂ ಶೆಲ್, ಎಕ್ಸಲೆಂಟ್ ಪರ್ಫಾರ್ಮೆನ್ಸ್. ಸೊ ಇದು ಯಾವ ರೀತಿ ನಾವು ಅದನ್ನು ಅಸೆಂಬಲ್ ಮಾಡ್ತೀವಿ, ಯಾವ ರೀತಿ ಇದೆ, ಒಳಗೆ ಏನೇನು ಕೊಟ್ಟಿರ್ತಾರೆ ಚೆಕ್ ಮಾಡೋಣ. ಸೊ ನಮಗೆ ಇಲ್ಲಿ ಒಂದು ಪೌಚ್ ಕೊಟ್ಟಿದ್ದಾರೆ. ಸೊ ಇದು ಹಾರ್ಡ್ ಡಿಸ್ಕ್ ಕೇಸು, ಇದು ಕೇಬಲ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇದರಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೇಲ್ಗಡೆ ಹೇಜ್ USB 2.0 ಅಂತ ಇದೆ, ಹಿಂದ್ಗಡೆ ಏನಿಲ್ಲ ಬ್ಲ್ಯಾಂಕ್ ಇದೆ. ಬಟ್ ಇದು ಮೆಟೀರಿಯಲ್ ಓಕೆ, ಅಷ್ಟು ಏನು ತುಂಬ ಬ್ಯಾಡಾಗೂ ಇಲ್ಲ ಅಥವಾ ತುಂಬ ಗುಡ್ಡಾಗೂ ಇಲ್ಲ, ಮೀಡಿಯಮ್ ಕ್ವಾಲಿಟಿ ಇದೆ. ಇದು ಪರವಾಗಿಲ್ಲ ಅಂತ ಹೇಳ್ಬೋದು. 500 ರೂಪೀಸ್, 550 ಏನೋ ನಾನು ಕೊಟ್ಟಿದ್ದೀನಿ. 550ಗೆ ವರ್ತ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅದು. ಸೊ ಈ ಕಡೆ 2 ಸ್ಕ್ರೂಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಓಪನ್ ಮಾಡೋಣ. ಸೊ ನೈಫ್ ಯೂಸ್ ಮಾಡಿದ್ರೆ ಅಂತ ನೋಡ್ತಾ ಇದ್ದೀರಾ. ಎಸ್, ಇದು ತುಂಬ ಈಸಿಯಾಗಿ ಓಪನ್ ಆಗುತ್ತೆ ನನಗೆ. ಸೊ ಇದು ವರ್ಕ್ ಆಗುವಂಥ ಬೋರ್ಡ್. ಇದು ಹಾರ್ಡ್ ಡಿಸ್ಕ್ಗೆ ಕನೆಕ್ಟ್ ಮಾಡಬೇಕಾಗಿರೋದು ನಾವು ಇದನ್ನು ಕನೆಕ್ಟ್ ಮಾಡ್ತೀವಿ. ಸೊ ಇದು ಎಂಟಿ ಇದೆ, ಇದರೊಳಗೆ ಏನೂ ಇಲ್ಲ. ಸೊ ಇದಾದಮೇಲೆ ಸೊ ಇದು ಇಷ್ಟು ಪ್ರಾಡಕ್ಟ್ ಆಯಿತು. ಸೊ ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ಬ್ಯಾಕ್ ಸೈಡಲ್ಲಿ ನಿಮಗೆ ಹಾರ್ಡ್ ಡಿಸ್ಕ್ ಲೊಕೇಟ್ ಆಗಿರುತ್ತೆ. ಸೊ ಅದನ್ನು ರಿಮೂವ್ ಮಾಡ್ಕೋಬೇಕು. ಸೊ ಇದು ಬಂದು ನಿಮಗೆ ಸೈಜ್ ಕೊಟ್ಟಿದ್ದಾನೆ. ಹಾರ್ಡ್ ಡಿಸ್ಕ್ಸಲ್ಲಿ ಸೈಜಸ್ ವೇರಿ ಆಗುತ್ತೆ. 2.5 ಹಾರ್ಡ್ ಡಿಸ್ಕ್. ಇದು ಹಾರ್ಡ್ ಡಿಸ್ಕ್ಗೆ ಮಾತ್ರ ಕಂಪ್ಯಾಕ್ಟ್ ಆಗುತ್ತೆ ಈ ಸೈಜು ಮತ್ತು ಈ ಬೋರ್ಡ್. ನಾನು ನಿಮಗೆ ತೋರಿಸ್ತೀನಿ ಇವಾಗ ಹಾರ್ಡ್ ಡಿಸ್ಕ್ನ. ನೋಡಿ, ಇದು ನನ್ನ ಲ್ಯಾಪ್ಟಾಪಿಂದ ನಾನು ತೆಗೆದಿರೋ ಹಾರ್ಡ್ ಡಿಸ್ಕ್. ಇದು ಓಕೆ, 250 GB ಇದೆ ಅಷ್ಟೇ. ಸೊ ನನ್ನೊಂದು ಹಳೆಯ ಲ್ಯಾಪ್ಟಾಪ್ ಇತ್ತು, ಅದು ವರ್ಕಿಂಗ್ ಕಂಡೀಷನ್ ಇರಲಿಲ್ಲ, ಬಟ್ ಅದರಲ್ಲಿ ನನ್ನ ಡೇಟಾಸ್ ಇತ್ತು. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಆ ಹಾರ್ಡ್ ಡಿಸ್ಕ್ನ ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ಪ್ರೊಟೆಕ್ಟಿವ್ ಕೇಸ್ ಕೂಡ ಇದೆ ಇದರಲ್ಲಿ. ಅದು ಲ್ಯಾಪ್ಟಾಪಲ್ಲೇ ಇನ್ಬಿಲ್ಟಾಗಿ ಅವರು ಇದನ್ನು ಫಿಟ್ ಮಾಡಿರ್ತಾರೆ. ಸೊ ರಿಮೂವ್ ಮಾಡ್ಕೋಬೇಕಾದ್ರೆ ಕೇರ್ಫುಲ್ಲಾಗಿ, ಹುಷಾರಾಗಿ ನೀವು ಅದನ್ನು ರಿಮೂವ್ ಮಾಡ್ಕೋಬೇಕು. ನಾನು ಇದನ್ನು ಆಲ್ರೆಡಿ ಸ್ಕ್ರೂಸ್ ಎಲ್ಲ ರಿಮೂವ್ ಮಾಡಿದ್ದೀನಿ ಸೈಡಲ್ಲಿ. ಸೊ ನಾನು ಇವಾಗ ಪ್ರೊಟೆಕ್ಟಿವ್ ಕೇಸ್ನ ತೆಗೆದುಬಿಡ್ತೀನಿ ಇದರಿಂದ. ಸೊ ಇದು ಪ್ರೊಟೆಕ್ಟಿವ್ ಕೇಸ್, ಇದರ ಅವಶ್ಯಕತೆ ಇರೋಲ್ಲ. ಯಾಕೆ ಅಂತಂದರೆ ಇದನ್ನು ಸೇರಿಸಿ ನಾವು ಇದರಲ್ಲಿ ಹಾಕಬೇಕು ಅಂತಂದರೆ ಆಗಲ್ಲ, ಇದು ಹೋಗಲ್ಲ, ಇದು ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೆ ಇದನ್ನು ರಿಮೂವ್ ಮಾಡಿಬಿಡೋಣ. ಸೊ ಇವಾಗ ಇಷ್ಟಿದೆ. ಸೊ ಇದನ್ನು ನಾವು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದೆ. ಸೊ ಇದರಲ್ಲಿ ಯಾವ ಕಡೆ ನೀವು ಇದನ್ನು
ಅಸೆಂಬಲ್ ಮಾಡಬೇಕು, ನೋಡ್ಕೊಂಡು ಮಾಡಿ. ಯಾಕೆಂತಂದರೆ ಇದೇನಾದರೂ ಒಂದು ಚೂರು ಕಟ್ಟಾಯಿತು ಅಂದರೆ ನಿಮ್ಗೆ ಇದು ಹಾರ್ಡ್ ಡಿಸ್ಕ್ ಫುಲ್ ವೇಸ್ಟ್ ಆಗಿಬಿಡುತ್ತೆ. ಸೊ ಕನೆಕ್ಟ್ ಆಗಿದೆ ಇವಾಗ ನನಗಿದು. ಸೊ ಇದನ್ನು ಇದರಲ್ಲಿ ಹಾಕಿ ಇದನ್ನು ಫಿಕ್ಸ್ ಮಾಡೋದು ಈಸಿಯಾಗಿ ಹೋಗುತ್ತೆ. ಅದು ಒಳಗಡೆ ಏನು ಸ್ಟಕ್ ಆಗೋದೆಲ್ಲ ಏನಾಗಲ್ಲ. ಅಂದರೆ ಇದು ಕಂಪ್ಯಾಕ್ಟಬಿಲಿಟಿ ಇದೆ 2.5 ಸೈಜಲ್ಲಿರೋ ಹಾರ್ಡ್ ಡಿಸ್ಕ್ಗೆ. ಸೊ ಕರೆಕ್ಟಾಗಿ ಫಿಟ್ ಆಗಿದೆ ಇದು ಒಳಗಡೆ. ಸೊ ಇವಾಗ ನಾವು ಈ ಸ್ಕ್ರೂಗಳನ್ನ ಟೈಟ್ ಮಾಡ್ಕೊಳ್ಳೋಣ. ಇದು ತುಂಬ ಜನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ, ಗೊತ್ತಿರುತ್ತೆ ಎಲ್ರಿಗೂ. ಮತ್ತು ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರೋರಿಗೆ ಈ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನನ್ನ ಫಸ್ಟ್ ವಿಡಿಯೋ ನನ್ನ ವ್ಲಾಗಲ್ಲಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಎಲ್ಲ ಕಂಪ್ಯೂಟರ್ ಆಕ್ಸೆಸರಿ ಸ್ಟೋರ್ಸಲ್ಲೂ ನಿಮಗೆ ಸಿಗುತ್ತೆ ಎನ್ಕ್ಲೋಜರ್ ಅಂತ ಕೇಳಿದ್ರೆ. ಸೊ ಅವ್ರು ನಿಮ್ಗೆ ತೋರಿಸ್ತಾರೆ ಯಾವ ಥರ ಅವ್ರ ಹತ್ರ ಅವೈಲಬಲ್ ಇದೆ ಅಂತ. ಸೊ ನೀವು ನಿಮ್ಮ ಬಡ್ಜೆಟ್ ಮೇಲೆ, ಪ್ರೈಸ್ ರೇಂಜ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಫಿಟ್ ಆಗಿದೆ. ಇಲ್ಲಿ USB ಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಈ ಕಡೆ ಕನೆಕ್ಟ್ ಮಾಡ್ತೀವಿ. ಈ ಎಂಡನ್ನು ನಿಮ್ಮ ಸಿಸ್ಟಮ್ಗೆ ಕನೆಕ್ಟ್ ಮಾಡ್ತೀನಿ ಇವಾಗ. ನೋಡ್ಬೋದು ನೀವು ಇವಾಗ ಇದನ್ನು ಆನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ ಅನ್ಕೊತೀನಿ. ಇಲ್ಲಿ ನಿಮ್ಗೆ ಲೈಟ್ ಬರ್ತಾ ಇದೆ, ಬ್ಲೂ ಕಲರ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಅಂದರೆ ನಿಮ್ಮ ಹಾರ್ಡ್ ಡಿಸ್ಕ್ನ ನಿಮ್ಮ ಸಿಸ್ಟಮು ರೀಡ್ ಮಾಡ್ತಾ ಇದೆ ಅಂತ. ಸೊ ಇಷ್ಟು ಈ ಒಂದು ಹೇಗೆ ನಾವು ವೇಸ್ಟ್ ಆಗಿ ಬಿದ್ದಿರೋವಂಥ ಲ್ಯಾಪ್ಟಾಪಿಂದ ಅದರ ಹಾರ್ಡ್ ಡಿಸ್ಕ್ನ ತೆಗೆದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕಾಗಿ ಯೂಸ್ ಮಾಡ್ಬೋದು. ಇದರಿಂದ ನಾವು ಈಗ 1 ಟೆರಾಬೈಟ್ ನಾವು ಹಾರ್ಡ್ ಡಿಸ್ಕ್ ತೊಗೋಬೇಕು ಅಂತಂದರೆ ಏನಿಲ್ಲ ಅಂದರೆ 3600 ಚಿಲ್ಲರೆ ಆಗುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲೇ ನೀವು ತೊಗೊಬೇಕು ಅಂತಂದರು. ಆಫ್ಲೈನಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಎಲ್ಲರೂ ಇವಾಗ 2 TB ಪ್ರಿಫರ್ ಮಾಡ್ತಾರೆ. ಯಾಕೆಂತಂದರೆ 1 TB ತೊಗೊಂಡಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅದು ಸಾಲ್ತಾ ಇಲ್ಲ, 2 TB ತೊಗೋಬೇಕಿತ್ತು ಅಂತ. ನೀವು 2 TB ತೊಗೋತೀರ ಅಂತಂದರೆ ಅದು ಒಂದು 5000 ರೇಂಜಲ್ಲಿ ನಿಮಗೆ ಸಿಗುತ್ತೆ. ಸೊ ಅದಕ್ಕಿಂತ ಬೆಸ್ಟ್ ಅಂತಂದರೆ ಯಾವುದಾದ್ರೂ ಒಂದು ಲ್ಯಾಪ್ಟಾಪ್ ಇದ್ದರೆ ನಿಮ್ಮ ಮನೇಲಿ, ಅಥವಾ PC ಯಾವುದಾದ್ರೂ ಇದ್ದರೆ, ಸೊ ಅದಕ್ಕೆ ಕಂಪ್ಯಾಕ್ಟ್ ಆಗುವಂಥ ಹಾರ್ಡ್ ಡಿಸ್ಕ್ ಕೇಸ್ ಅಥವಾ ಎನ್ಕ್ಲೋಜರ್ ಅಂತ ಕರೀತಾರೆ. ಸೊ ಅದನ್ನು ತೊಗೊಂಡು ನೀವು ಇದರ ಎಕ್ಸ್ಟರ್ನಲ್ ಡಿಸ್ಕಾಗಿ ಯೂಸ್ ಮಾಡ್ಬೋದು. ಸೊ